ನಾನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಸದಸ್ಯೆಯಾಗಿ ತುಂಬಾ ಹೆಮ್ಮೆ ಅನಿಸುತ್ತೆ. 5ನೇ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನ ಇದೇ ಡಿಸೆಂಬರ್ 28, 29, 30ರಂದು ಯಾದಗಿರಿಯಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಉಳಿಕಲ್ ನಟರಾಜ್ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಈ ಸಮ್ಮೇಳನದ ಅಧ್ಯಕ್ಷರಾಗಿ ವಿಶ್ವರಾಧ್ಯ ಸತ್ತಂಪೇಟೆ ಅವರು ನೇಮಕಗೊಂಡಿದ್ದಾರೆ. ಈ ಸಮ್ಮೇಳನದಲ್ಲಿ ಮೂಢನಂಬಿಕೆ, ಅಂಧಚಾರ, ಬಾನಮತಿ ಇದು ಸುಳ್ಳು ಎಂದು ಸಾಬೀತುಪಡಿಸುವ ಉಪನ್ಯಾಸ ಇರುವುದು. ಇದನ್ನು ಉಲಿಕಲ್ ನಟರಾಜರವರು ನಡೆಸಿಕೊಡ್ತಿದ್ದು. ನಮ್ಮ ಸಂವಿಧಾನ ನಮ್ಮ ಹಕ್ಕು ಈ ಬಗ್ಗೆ ಮಾತನಾಡಿದ್ದಾರೆ ಶ್ರೀಯುತ ನಾಗಮೋಹನ್ ದಾಸ್ ರವರು. ರಾಜ್ಯದ ಪ್ರತಿ ಜಿಲ್ಲೆಯಿಂದ ಒಬ್ಬ ಸಾಧಕರನ್ನು ಗುರುತಿಸಿ ರಾಜ್ಯ ಮಟ್ಟದ HN ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಜೊತೆಗೆ ಮಹಿಳಾ ಸಬಲೀಕರಣಕ್ಕಾಗಿ ಚೈತನ್ಯ ಶ್ರೀ ಪ್ರಶಸ್ತಿಯನ್ನು ಇಡೀ ಕರ್ನಾಟಕದ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ಪ್ರತಿ ಜಿಲ್ಲೆಗೆ ಒಬ್ಬ ಸಾಧಕ ಮಹಿಳೆಯನ್ನು ಗುರುತಿಸಿರುವಂತದ್ದು. ಇಡೀ ಭಾರತ ಸರ್ಕಾರದ ವಿಜ್ಞಾನ ಸಂಸ್ಥೆಗಳು ಇಲ್ಲಿ ಪ್ರದರ್ಶನಗೊಳ್ಳಲಿವೆ. ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಮಂತ್ರ, ಪ್ಲಾಸ್ಮಾ, ಇಸ್ರೋ ಮತ್ತು ನೆಹರು ತಾರಾಲಯ ಮುಂತಾದ ವಿಜ್ಞಾನ ಸಂಸ್ಥೆಗಳು ಬರುತ್ತಿವೆ. AI ಟೂಲ್ ಬಗ್ಗೆ ಸುಮಾರು ಚರ್ಚೆಗಳು ನಡೀತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇದರದ ಅವಶ್ಯಕತೆ ಬೇಕು ಬೇಡ ಎಲ್ಲ ವಿಷಯಗಳನ್ನು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಬರೀ ವಿಜ್ಞಾನದ ಸಂವಾದನೆ ಇರ್ತದೆ ಅನ್ಕೊಂಡಿದ್ದೀರಾ? ಸಂಜೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ವೈಭವ, ಮನೋರಂಜನೆ ಕಾರ್ಯಕ್ರಮ ಕೂಡ ಇದೆ. ಲಕ್ಷ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕೆಂದು ನಾನು ಕೇಳುತ್ತೇನೆ. ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಎಲ್ಲರೂ ಬನ್ನಿ, ನಿಮ್ಮ ಜೊತೆ ಸ್ನೇಹಿತರು, ನಿಮ್ಮ ಕುಟುಂಬದವ್ರನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದೀನಿ. ನಾವು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಬರ್ತಾ ಇದ್ದೀವಿ. ನೀವು ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಬನ್ನಿ, ಚರ್ಚೆ ಮಾಡೋಣ, ಸಭೆಯಲ್ಲಿ ಭಾಗವಹಿಸೋಣ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ವತಿಯಿಂದ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನ ಕಾರ್ಯಕ್ರಮ ಇದೇ ಡಿಸೆಂಬರ್ 28, 29 ಹಾಗೂ 30ರಂದು ಯಾದಗಿರಿ ಜಿಲ್ಲೆಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಮಾಟ ಮಂತ್ರಗಳ ಹಿಂದೆ ಇರುವ ತಂತ್ರಗಾರಿಕೆ ಏನು, ಬಾನಾಮತಿ ಇವೆಲ್ಲವೂ ನಿಜವಾಗಿಯೂ ನಡೆಯುತ್ತಾ? ಈ ರೀತಿ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಈ ವೈಜ್ಞಾನಿಕ ಸಮ್ಮೇಳನದಲ್ಲಿ, ವಿಜ್ಞಾನ ಸಂತೆಯಲ್ಲಿ ನಿಮಗೆ ದೊರೆಯಲಿದೆ.